ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎರಡನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ನೀವು ಈ ಸಂಚಿಕೆನ ಡೈರೆಕ್ಟಾಗಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಮೊದಲನೇ ಸಂಚಿಕೆ ನೋಡಿದ ನಂತರ ಈ ಸಂಚಿಕೆ ನೋಡಿ, ಯಾಕಂತಂದರೆ ಎಲ್ಲ ಕತೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಎಲ್ಲರಿಗೂ ತಲುಪಿಸಿ ಅಂತ ಹೇಳ್ತಾ ಕಥೆನ ಮುಂದುವರಿಸೋಣ. ರಂಗುರಂಗಿನ ಚೌಕಲಿಯ ಶರ್ಟ್ ಧರಿಸಿದ್ದ ಶವಗಾರದ ಕಾವಲುಗಾರ ಆಂಡನಪ್ಪ ದಪ್ಪನೆಯ ಮೀಸೆಯಡಿಯಲ್ಲಿ ಮೆತ್ತಿಕೊಂಡಿದ್ದ ಕವಳದ ರಸವನ್ನು ಎಡತೋಳಿಗೆ ಒರೆಸಿಕೊಂಡು ಗಂಟಲು ಸರಿಪಡಿಸಿಕೊಂಡು ವೈದ್ಯಾಧಿಕಾರಿ ಡಾಕ್ಟರ್ ಅಬುದಾಬಿಯ ಕ್ಯಾಬಿನ್ನಲ್ಲಿ ವಿಧೇಯನಂತೆ ನಿಂತುಕೊಂಡಿದ್ದ. ಅವನ ಎದುರಿಗೆ ಶನಿಚಾರ ಕುರ್ಚಿಗೆ ಅಂಟಿಕೊಂಡಂತೆ ಕುಳಿತಿದ್ದ. ಅವನಲ್ಲಿ ಸಿಡುಕಿನ ನೋಟವಿತ್ತು. ಆಗಿರುವ ತಪ್ಪನ್ನು ಸುಲಭದಲ್ಲಿ ಎದುರಾಗುವವರ ಮೇಲೆ ಹೋರಿಸಿ ಅಪರಾಧಿ ಸ್ಥಾನದಿಂದ ನುಣುಚಿಕೊಳ್ಳುವ ಸ್ವಭಾವದ ಶನಿಚಾರನಿಗೆ ಹೇಗಾದರೂ ಮಾಡಿ ಆಂಡನಪ್ಪನನ್ನು ಈ ಕೇಸ್ನಲ್ಲಿ ಸಿಕ್ಕಿಸಿ ಹಾಕಬೇಕೆನ್ನುವ ದೃಢ ನಿರ್ಧಾರವಿದ್ದಂತೆ ಇತ್ತು. ಆ ದಿನ ಏನಾಯಿತು ಅಂತ ಹೇಳು, ವೈದ್ಯಾಧಿಕಾರಿ ತಲೆಬಾಗಿಸಿ ನಿಂತವನನ್ನು ಕೇಳಿದ. ಶನಿಚಾರನ ಮೂಗಿನ ಒಳ್ಳೆಗಳು ಹಾರಿದವು. ಆಂಡನಪ್ಪನ ಮುಖವನ್ನು ಸುಡುವಂತಹ ಸಿಟ್ಟು ಅವನ ಕಣ್ಣುಗಳಲ್ಲಿ ಕುಕ್ಕಿತು. ಅದೇ ಆ ಶಾಲಿನಿ ಓಡಿ ಹೋಗಿರುವುದನ್ನು ನೀನು ತಾನೇ ನೋಡಿರೋದು? ಅದಾ ಸರ್. ಕುತೂಹಲದಿಂದ ಕಣ್ಣ ಗುಡ್ಡೆಗಳನ್ನು ಹುರುಟಾಗಿ ತೆರೆದು ಬಾಯಿಯನ್ನು ಕೆಂಪಗಿನ ಗುಹೆಯಂತೆ ಮಾಡಿ ಮೂತಿಯನ್ನು ಉದ್ದಕ್ಕೆ ತಂದು, ಸರ್, ನಾನು ನೋಡುವಾಗ ಆ ಹುಡುಗಿ ಹಿಂದೆ ಇತ್ತು. ಆ ಎನಾನಿ ಅವರನ್ನು ಎಳ್ಕೊಂಡು ಹೋಗ್ತಾ ಇತ್ತು. ಅಂದರೆ ಆ ಹುಡುಗಿ ಎನಾನ ಕದ್ದುಕೊಂಡು ಹೋಗಿದ್ದಾಳೆ ಅನ್ನೋದು ಸ್ಪಷ್ಟವಾಯಿತು. ಶನಿಚಾರ ವೈದ್ಯಾಧಿಕಾರಿಯನ್ನು ಒಪ್ಪಿಸುವಂತೆ ಹೇಳಿದ. ಇಲ್ಲ ಸರ್, ಆ ಹೆನಾನೆ ಅವಳನ್ನು ಎಳೆದುಕೊಂಡು ಹೋಗಿದೆ. ಆಂಡನಪ್ಪ ಇನ್ನೊಮ್ಮೆ ಅದೇ ದಾಟಿಯಲ್ಲಿ ಹೇಳಿದ. ವೈದ್ಯಾಧಿಕಾರಿಗೆ ಅವನ ಅಧಿಕ ಪ್ರಸಂಗಿತನಕ್ಕೆ ಕೋಪ ಬಂತಾದರೂ ತೋರಿಸದೆ ಶನಿಚಾರನ ಕಡೆಗೆ ನೋಡಿದ. ಸತ್ತ ಹೆಣ ಎಲ್ಲಾದರೂ ಅವಳನ್ನು ಎಳೆದುಕೊಂಡು ಹೋಗುವುದಕ್ಕೆ ಸಾಧ್ಯನಾ? ಏನೇನೋ ಒದರಬೇಡ. ಈ ಘಟನೆ ನಡೆದಿರೋದು ಎಷ್ಟೊತ್ತಿಗೆ? ಆಂಡನಪ್ಪ ಕೆದರು ಕೂದಲನ್ನು ತುರಿಸಿಕೊಂಡು ಆಲೋಚನೆಗೆ ಬಿದ್ದ. ಸರ್, ರಾತ್ರಿ ಹೊತ್ತಿಗೆ. ಅದೇ ನಿಖರವಾದ ಸಮಯವಯ್ಯ. ಸರ್, ನನ್ನ ಕೈಯಲ್ಲಿ ವಾಚ್ ಇಲ್ಲ ಸರ್. ಸುಮಾರು ಚಂದ್ರ ಪೂರ ಉಲ್ಟಾಗಿದ್ದ ಸರ್. ಆ ಅಮ್ಮ ಬಂದು ನನ್ನ ಎಬ್ಬಿಸಿತ್ತು. ಏನು ಅಂದೆ. ಅವಳೇನು? ಆಗ ಒಳಗೆ ಸೇರಿಸಿರೋ ಹೆಣದ ಬಳಿ ಅವಳ ಪರ್ಸ್ ಇಟ್ಟಿದ್ಲಂತೆ. ಅದನ್ನು ತೆಗೆಯೋದಕ್ಕೆ ಶವಗಾರದ ಕೀಲಿ ಕೈ ಕೊಟ್ಟು ಬಾಗಿಲು ತೆಗೆಯೋಕೆ ಹೇಳಿದ್ರು. ನೀನು ಬಾಗಿಲು ತೆಗೆದೆಯಾ? ಇಲ್ಲ ಸರ್, ನಾನು ಬಾಗಿಲು ತೆರೆಯಲಿಲ್ಲ. ಬೀಗಕ್ಕೆ ಸೀಲಾಕಿತ್ತಲ್ವಾ? ಆ ಹೊತ್ತಿಗೆ ಮಾಧವ ಪುಟ್ಟಿ ಅಲ್ಲಿಗೆ ಬಂದರು. ಆ ಹುಡುಗಿ ಹೆದರಿಕೊಂಡು ಬಿಟ್ಟು. ಅಂದರೆ ಕೊಟ್ಟೆ ಮಾಧವ ಅಲ್ಲಿಗೆ ಬಂದಿದ್ದನ್ಸುತ್ತೆ. ಬಾಗಿಲಿಗೆ ಜಡಿದ ಬೀಗ ಹಾಗೆ ಸೀಲಾಗಿತ್ತು. ಆ ಯಪ್ಪನೂ ಕಾಣಿಸಲಿಲ್ಲ. ನಾನು ಆ ಶವ ಹೋಗುವುದನ್ನೇ ನೋಡ್ತಾ ಇದ್ದೆ. ಅಲ್ಲೇ ಮುಂದೆ ಮರದ ಅಡಿಯಲ್ಲಿ ನಿಲ್ಲಿಸಿದ್ದ ಕಂಪಗಿನ ಉದ್ದನೆಯ ಕಾರಿನ ಬಾಗಿಲು ತೆರೆದು ಶವ ಹೊರಗೆ ತೂರಿಕೊಂಡಿತು. ಆ ಹುಡುಗಿ ದಡದಡ ಅಂತ ಮುಂದಕ್ಕೆ ಓಡಿ ಹೋಗಿ ಬಾಗಿಲು ತೆರೆದು ಕುಳಿತು. ಅಷ್ಟೇ ನಾನು ನೋಡಿರೋದು. ಮಾಧವ ಬ್ಯಾಂಡೇಜ್ ತರೋದಕ್ಕೆ ಹಿಂದೆ ಬಂದಿಲ್ವೇ? ಅವನ ಅಟೆಂಡರ್ ಇವತ್ತು ಬೆಳಗ್ಗೆ ಅದನ್ನು ತಗೊಂಡ್ರು. ಸ್ವಲ್ಪ ಚಿಲ್ಲರೆನೂ ನಾನು ಕೊಡುವುದಕ್ಕಿತ್ತು. ಅದನ್ನು ನಿನ್ನೆ ರಾತ್ರಿಯೇ ಖಾಲಿ ಮಾಡಿದೆ. ಅಂದರೆ ಬಾಕಿ ಚಿಲ್ಲರೆನ ಏನು ಮಾಡಿದೆ? ಡ್ಯೂಟಿ ಮುಗಿಸಿ ಬಲಗೈಗೆ 4 ಬೆರಳುಗಳನ್ನು ಮಡಚಿ ಹೆಬ್ಬೆರಳನ್ನು ಎತ್ತಿ ತುಟಿಯವರೆಗೂ ತಂದು ನಿಲ್ಲಿಸಿ ನಕ್ಕ. ಏನೋ ಮಾಡ್ತಾ ಇದೆಯಾ? ಆ ಅಪರಾತ್ರಿಯಲ್ಲಿ ಅದೆಲ್ಲಿ ಸಿಗುತ್ತೆ ನಿನಗೆ? ಶನಿಚಾರ ಆಶ್ಚರ್ಯದಿಂದ ಕೇಳಿದ. ಆಂಡನಪ್ಪ ಮುಖ ಬಿಳಿಚಿತು. ವೈದ್ಯಾಧಿಕಾರಿಯ ಮುಖದಲ್ಲಿಯೂ ಏನೋ ಕಂಡು ಹಿಡಿದ ತೃಪ್ತಿ ಸುಳಿಯಿತು. ಅದು ಕಳ್ಳರು ಮಾಡುವ ನಾಟಕವನ್ನು ಮಾಡುವ ರೀತಿಯಲ್ಲಿ ಮಾಡ್ತಾ ಇದ್ದ. ತಡವರಿಸಿದ ಆಂಡನಪ್ಪ. ಹೇಳೋ, ಮ್ಯಾನೇಜರ್ ಒತ್ತಾಯಿಸಿದಾಗ. ಸರ್, ನಾನು ಡ್ಯೂಟಿಗೆ ಬರುವಾಗಲೇ ಸಾಲ ಮಾಡಿ ಕುಡಿದು ಬಂದಿದ್ದೆ. ಆ ಸಾಲ ತೀರಿಸೋದಕ್ಕೆ ಆ ಚಿಲ್ಲರೆಯನ್ನು ಚುಕ್ತಾ ಮಾಡಿದೆ. ಅಯ್ಯೋ, ಡ್ಯೂಟಿಗೆ ಬರುವಾಗ ಯಾರಾದರೂ ಕುಡಿದು ಬರ್ತಾರಾ? ಶನಿಚಾರ ಡಾಕ್ಟರ್ ಅಬುದಾಬಿಯತ್ತ ನೋಡಿ. ಸರ್, ಇವನ ಕಥೆನ ನಂಬೋದು ಕಷ್ಟ. ಕುಡಿದಿರೋ ಸಮಯದಲ್ಲಿ ಅವನಿಗೆ ಹೆಣ್ಣು ಗಂಡಾಗಿ 1-2 ಕಾಣಿಸಿರ್ಬೋದು. ಇಲ್ಲಾಂದರೆ ಶಾಲಿನಿನ ಎಳ್ಕೊಂಡು ಹೋಗೋದಕ್ಕೆ ಸಾಧ್ಯನಾ ಸರ್? ಅಲ್ಲಿ ಕಾರಿನಲ್ಲಿ ಅದು ನೇರವಾಗಿ ಹಿಂದಿನ ಸೀಟ್ಗೆ ಹೋಗಿ ಯಾಕೆ ಮಲಗಬೇಕಿತ್ತು? ಅವಳು ಯಾಕೆ ಮುಂದಿನ ಸೀಟ್ನಲ್ಲಿ ಕುಳಿತಿರಬೇಕಿತ್ತು? ಇದರಲ್ಲಿ ಇನ್ನೂ ಒಬ್ಬ ವ್ಯಕ್ತಿ ಶಾಮೀಲಾಗಿದ್ದ.
ಮಾಡಿದ್ದಾನೆ. ಆ ಕೊಟ್ಟೆ ಮಾಧವ ಸಾಮಾನ್ಯದವನಲ್ಲ ಅನಿಸುತ್ತೆ. ಅವನ ಪರ್ಸನಲ್ ಫೈಲ್ ಈಗಲೇ ಮೆಮೊಗಳಿಂದ ಇಷ್ಟು ದಪ್ಪ ಆಗಿದೆ. ಕೊಟ್ಟೆ ಮಾಧವನ ಬಗ್ಗೆ ಶನಿಚಾರ ಕಕ್ಕಿಕೊಂಡಾಗ ಅಬುದಾಬಿ ತಲೆ ಕೆರೆದುಕೊಂಡು ದೀರ್ಘ ನಿಟ್ಟುಸಿರಿಟ. ಹೊರಗೆ ಕಾಮರಾಜನ ಬಂಧುಗಳ ಗಲಾಟೆ ಹೆಚ್ಚುತ್ತಿತ್ತು. ವೈದ್ಯಾಧಿಕಾರಿಯ ಮುಖದಲ್ಲಿ ಆತಂಕ ಅಂಟಿ ಕುಳಿತಿತ್ತು. ಪೊಲೀಸರನ್ನು ಕರೆಸುವ ಮೊದಲು ತನ್ನಿಂದಲೇ ವಿಷಯ ಬಹಿರಂಗಗೊಳ್ಳಬೇಕೆನ್ನುವ ನಿರ್ಧಾರ ಅವನದು. ಕೊಟ್ಟೆ ಮಾಧವನ ಮೇಲೆ ಸಂಶಯ ಬೆರೆಸಿದ್ದ ಹಣೆಯ ಮೇಲೆ ಗುಳ್ಳೆ ಇರುವ ಮ್ಯಾನೇಜರ್ ಶನಿಚಾರ ಅಬುದಾಬಿ ಶನಿಚಾರನಿಗೆ ಫೋನ್ ಮಾಡಿ ಕೊಟ್ಟೆ ಮಾಧವನ ಫೈಲ್ ತರುವಂತೆ ಹೇಳಿದ. 2 ನಿಮಿಷಗಳಲ್ಲಿಯೇ ಅದ್ಭುತವನ್ನು ತೋರಿಸುವಂತೆ ಅವನ ಫೈಲನ್ನು ತಂದು ವೈದ್ಯಾಧಿಕಾರಿಯ ಮೇಜಿನ ಮುಂದೆ ಹರಡಿದ. ಡಾಕ್ಟರ್ ಅದನ್ನು ಪರಿಶೀಲಿಸಿದ ಬಳಿಕ ಈಗಿಂದೀಗಲೇ ಮಾಧವನನ್ನು ಕರೆಸಿ ಅಂದ. ವೈದ್ಯಾಧಿಕಾರಿಗೆ ಆಶ್ಚರ್ಯವಾಯಿತು. ಮ್ಯಾನೇಜರ್ನ ಹಣೆಯ ಮೇಲಿದ್ದ ಗೋಲಿ ಬಜೆಯಂತಹ ಗುಳ್ಳೆ ಅಗಾಲಕ್ಕೆ ತೆರೆದುಕೊಂಡು ರಕ್ತ ಎಪ್ಪುಗಟ್ಟಿದಂತೆ ಕಾಣಿಸುತ್ತಿತ್ತು. ಶನಿಚಾರ, ಇದೇನು ಮಾಡಿಕೊಂಡ್ರಿ? ಅಧಿಕ ಕಾರಿನ ಬಾಗಿಲು ತಾಗಿ ಗುಳ್ಳೆ ಮೇಲೆ ಗಾಯ ಆಗೋಯ್ತು ಅನ್ನುತ್ತಾ ಅಧಿಕಾರಿಯ ಮುಂದೆ ಇದ್ದ ಇಂಟರ್ಕಾಮ್ ಬಳಸಿ ಶವಗಾರದ ವಿಚಾರಕನಿಗೆ ಡಯಲ್ ಮಾಡಿದ. ಅತ್ತ ಕಡೆಯಿಂದ ಆತ ರಜೆಯಲ್ಲಿರುವುದು ತಿಳಿಯಿತು. ಸರ್, ಕೊಟ್ಟೆ ಮಾಧವ ರಜೆಯಲ್ಲಿದ್ದಾನೆ. ಅಧಿಕಾರಿಗೆ ಸಿಟ್ಟು ಬಂತು. ನೀವು ಇಷ್ಟೊಂದು ಸೀರಿಯಸ್ ವಿಷಯ ಇತ್ಯರ್ಥವಾಗದೆ ಅವರಿಗೆಲ್ಲ ಯಾಕೆ ರಜೆ ಕೊಡ್ತಾ ಇದ್ದೀರಿ? ಅವನನ್ನು ಕೂಡಲೇ ಕರೆಸಿ ಅಂದವನೇ ತಾನೇ ಅವನ ನಂಬರನ್ನು ಡಯಲಿಸಿದ. ಸರ್, ಅವನು ಹೇಳದೆ ಕೇಳದೆ ರಜೆ ಹಾಕಿದ್ದಾನೆ ಸರ್. CL ಬರೆದು ಕೊಟ್ಟಿಲ್ಲ. ಶನಿಚಾರನ ಮಾತು ಕೇಳಿಸಿಕೊಂಡಾಗ ಅಧಿಕಾರಿ ಮಾಧವ ಲೈನ್ಗೆ ಬಂದಾಗ ಕೂಡಲೇ ತನ್ನನ್ನು ಕಾಣುವಂತೆ ಹೇಳಿ ಫೋನನ್ನು ಕುಕ್ಕಿದ. ಅರ್ಧ ಗಂಟೆ ಅವಧಿಯಲ್ಲಿಯೇ ಮಾಧವ ಪ್ರತ್ಯಕ್ಷನಾದ. ಏನ್ರಿ HKL ಹಾಕಿದ್ರೆ ಹೇಗೆ? ಅಧಿಕಾರಿ ದರ್ಪದಿಂದಲೇ ಕೇಳಿದಾಗ ಕೊಟ್ಟೆ ಕಕ್ಕಾಬಿಕ್ಕಿಯಾದ. ಅಂದರೆ ನೀವು ಕಾಮರಾಜನ್ ವಿಷಯ ಇತ್ಯರ್ಥವಾಗದೆ ರಜೆ ಹಾಕುವ ಆಗಿಲ್ಲ? ಅದಕ್ಕೆ ಸರ್, ಮನೆಯಲ್ಲಿ ಪೂಜೆ ಇತ್ತು ಸರ್, ಅದಕ್ಕೆ ರಜೆ ಹಾಕ್ತೆ. ಏನ್ರಿ ಪೂಜೆ ಅಂದರೆ ದಿಢೀರಂತ ರಜೆ ಮಾಡ್ತೀರಾ? ರಜೆ ಹಾಕಬೇಕು ಅಂತಂದರೆ 2-3 ದಿವಸ ಮೊದಲೇ ಕೇಳಬೇಕಲ್ವಾ? ಮಾಧವನ ಮೇಲೆ ಅಬುದಾಬಿಗೆ ಸಂದೇಹ ಮೂಡಿತು. ಓರೆ ಕಣ್ಣಿನಿಂದ ಅವನನ್ನು ಗಮನಿಸಿದ ಅಧಿಕಾರಿ ಸೌಜನ್ಯಕ್ಕಾದರೂ ಕುಳಿತುಕೊಳ್ಳುವಂತೆ ಹೇಳಲಿಲ್ಲ. ಶವ ಮಾಯವಾದ ದಿನ ನೀವು ಶಾಲಿನಿಗೆ ಸಹಾಯ ಮಾಡಿದ್ದೀರಂತೆ. ಈಗ ಆ ಶವ ಹಾರಿ ಹೋಗುವುದಕ್ಕೆ ಕಾರಣ ನೀವೇ ಅನ್ನೋದು ಗೊತ್ತು. ನಿಮಗೇನೂ ಮಾಡೋದಿಲ್ಲ. ಮೊದಲು ಆ ಶವ ಎಲ್ಲಿದೆ ಅನ್ನೋದನ್ನು ತಿಳಿಸಿ. ಮಾಧವನಿಗೆ ಮದ್ಯಬಾಯಿ ಹಾಕದಂತೆ ತಡೆದ ಅಧಿಕಾರಿ ದೃಢವಾದ ತೀರ್ಪು ಕೊಟ್ಟಂತೆ ನುಡಿದ. ಮಾಧವ ಬೆವತು ಹೋದ. ಮುಂದೇನಾಯಿತು? ಕತೆ ಯಾವ ಥರ ಎಂಡ್ ಆಗುತ್ತೆ? ಎಲ್ಲವೂ ಕೊನೆಯ ಸಂಚಿಕೆಯಲ್ಲಿ ಬರುತ್ತೆ ಅಂತ ಹೇಳ್ತಾ ಕಾತುರದಿಂದ ಇರಿ. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಬಾಯ್.